ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಸ್ವಲ್ಪ ಫ್ರೆಶ್ಶಾಗಿ ಖಾರ ಹಾಕ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಪುದೀನ ಎಲೆನ ತೊಗೊಂಡೀನಿ. ಇವೆಲ್ಲವನ್ನು ಸ್ವಲ್ಪ ಸಣ್ಣಾಗಿ ಜಜ್ಕೊಂಡು ಇಟ್ಕೋಬೇಕಾಕೈತಿ. ಅದಾದಮೇಲೆ ನಾನಿಲ್ಲಿ ಕರಿಬೇವು ಇರ್ಬೋದು, ಹಾಗೆ ಜೀರಿಗೆ ಮತ್ತು ಸಾಸಿವೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳತ್ತೀನಿ. ಈರುಳ್ಳಿ ಒಂದು 2ರಿಂದ 3 ನಿಮಿಷ ಫ್ರೈ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಆದರೆ ಸಾಕು. ಅದಾದಮೇಲೆ ಜಜ್ಜಿಟ್ಕೊಂಡಿರುವಂಥ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಇದು ಅಷ್ಟು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದರೆ ಸಾಕು. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಕೆಲವೊಬ್ಬರು ಇದರಲ್ಲಿರುವಂಥ ಸೊಪ್ಪನ್ನು ಮಾತ್ರ ಹಾಕ್ಬಿಡ್ತೀರಿ, ಸೊಪ್ಪನ್ನು ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಅದ್ರ ಕೆಳಗಡೆ ಸ್ವಲ್ಪ ಗಳಲಂತ ಇರ್ತೈತಿ ನೋಡ್ರಿ, ಅದನ್ನು ಹಾಕ್ರಿ, ಅಂದಾಗ ಟೇಸ್ಟ್ ಬರ್ತೈತಿ. ಒಂದು 3 ನಿಮಿಷನಾದರೂ ಇದನ್ನು ಫ್ರೈ ಆಗಕ್ಕೆ ಬಿಡ್ಬೇಕು ನಾವು ಹಿಂಗೆ ಎಣ್ಣೆ ಒಳಗಡೆ. ಈ ಟೈಮ್ ಒಳಗಡೆ ನೀರು ಸೇರಿಸ್ಕೊಬೇಡ್ರಿ, ಸ್ವಲ್ಪ ತಳಾದ ಹಿಡ್ಕೊಂಡ್ರೆ ಕೈ ಆಡಿಸ್ಕೊತಾನೆ ಇರ್ರಿ. ಸೊಪ್ಪೆಲ್ಲ ಮೆತ್ತಗಾಗ್ಬೇಕು, ಅಲ್ಲಿವರೆಗೂ ಫ್ರೈ ಆದರೆ ಸಾಕು. ನಾವು ಮೊದಲೇ ಉಪ್ಪು ಹಾಕೊಂಡ್ಬಿಟ್ರೆ ಅದು ಸೊಪ್ಪು ಬೇಯಕ್ಕೆ ಟೈಮ್ ತೊಗೊಳಂಗಿಲ್ಲ, ಲಘುನ ಫ್ರೈ ಆಗಿಬಿಡ್ತೈತಿ. ಹಾಗಾಗಿ ಉಪ್ಪನ್ನು ಸ್ವಲ್ಪ ಲೇಟಾಗಿ ನಾನು ಸೇರಿಸ್ಕೊಳತ್ತೀನಿ. ಒಂದು ಮೀಡಿಯಮ್ ಇದೆಲ್ಲ ಮೆತ್ತಗಾಗಿ ಕುದ್ದಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಕುದಿಸಕ್ಕೆ ಇಡಾತೀನಿ ಅದನ್ನು. ನಾನು ನೀರಂತೂ ಆ್ಯಡ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಇಲ್ಲಿ ತೊಗರಿಬೇಳೆನ ಒಂದು 2 ಸೀಟಿನ ಕುದಿಸ್ಕೊಂಡೆ, ನಾನು ಜಾಸ್ತಿ ಕುದ್ಬಿಟ್ಟಿದ್ದೆ ತೊಗರಿಬೇಳೆ. ನೀವು ಒಂದು ಸೀಟಿ ಆದರೂ ಸಾಕು, ಯಾಕಂದ್ರೆ ತೊಗರಿಬೇಳೆ ಒಳಗಡೆ 2 ಪೀಸ್ ಆದರೆ ಸಾಕು, ಅಷ್ಟಿದ್ರೆ ಟೇಸ್ಟ್ ಬರ್ತೈತಿ ಸಬ್ಬಸಿಗೆ ಪಲ್ಯ. ಇಲ್ಲ ಅಂತ ಹೇಳಿದ್ರೆ ಓವರ್ನೈಟ್ ನೆನೆಸಿನೂ ಸಹ ನೀವು ಮಾಡ್ಬೋದು, ಉದುರುಬೇಳೆ ಅಂತ ಹೇಳ್ತಾರೆ ನೋಡ್ರಿ, ಆ ಟೈಪ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ, ಹಾಗೆ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಂಡೀನಿ. ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೀನಿ. ಬೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು. ಕೆಲವೊಬ್ರು ಕಾಳುಗಳ ಪಲ್ಯಗೆ ಯಾರು ಬೆಲ್ಲ ಸೇರಿಸ್ಕೊಳ್ಳಲ್ಲ, ಬಟ್ ನಾನು ಮಾತ್ರ ಬೆಲ್ಲ ಹಾಕಿ ಅಡುಗೆ ಮಾಡೋದು. ಹಾಗಾಗಿ ಗರಂ ಮಸಾಲೆನ ಹಾಕ್ಬೇಕಂತ ಏನಿಲ್ಲ, ನಿಮ್ಮ ಮನೆಯೊಳಗಡೆ ಯಾವ್ದು ಅವೈಲೇಬಲ್ ಐತಿ ಆ ಮಸಾಲೆ ಹಾಕೊಂಡ್ರು ಸಾಕು, ಟೇಸ್ಟಿಯಾಗಿ ಬರ್ತೈತಿ ಪಲ್ಯ. ನಾನಿಲ್ಲಿ ಹುಣಸೆಹಣ್ಣಿನ ರಸ ಹಾಕ್ಕೊಳತ್ತೀನಿ. ನಿಮ್ಗೆ ಹುಣಸೆಹಣ್ಣಿನ ರಸ ಇಷ್ಟ ಆಗತ್ತಿಲ್ಲ ಅಂತ ಹೇಳಿದ್ರೆ ಈರುಳ್ಳಿ ಹಾಕಿದಲ್ಲ ಆ ಟೈಮ್ ಒಳಗಡೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೋಬಹುದು. ಇಲ್ಲಾಂದರೆ ಕೊನೆಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕ್ಕೋಬಹುದು. ಇದನ್ನು ಜಾಸ್ತಿ ಅಂತೂ ನಾನು ಕುಕ್ ಮಾಡೋಕ್ಕೆ ಬಿಡೋದಿಲ್ಲ, ಯಾಕಂದರೆ ತೊಗರಿಬೇಳೆ ಆಗಲೇ ಕುದ್ಬಿಟ್ಟೈತಿ. ಹಾಗಾಗಿ ಎಲ್ಲ ಹಾಕಿ ಆದಮೇಲೆ ಒಂದು 2 ನಿಮಿಷ ಅಷ್ಟೇ ಕುದಿಸೇನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಚಾನಲ್. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಂಗೆ ಬಂತು ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ಪ್ರತಿಯೊಂದು ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿ. ಇದು ಲಾಸ್ಟ್ ನಾನು ಕೊತ್ತಂಬರಿಯನ್ನು ಹಾಕಿದೆ. ಅದಾದಮೇಲೆ ಅಂತೂ ನಾನು ಗ್ಯಾಸ್ ಆಫ್ ಮಾಡಿದೆ. ಪಲ್ಯ ಅಂತೂ ಭಾಳ ಟೇಸ್ಟಾಗಿ ಬಂದಿತ್ತು. ಅದ್ರಾಗೂ ನಾವಿಲ್ಲಿ ಟೇಸ್ಟಾಗಿ ಬರ್ಬೇಕಂತ ಹೇಳಿದ್ರೆ ಫ್ರೆಶ್ ಆಗಿ ಏನು ಹಾಕೋತೇವಲ್ಲ, ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಅದು ಇದಕ್ಕೆ ಭಾಳ ಟೇಸ್ಟ್ ಕೊಡ್ತೈತಿ ಪಲ್ಯಕ್ಕೆ. ಇದೇ ಥರ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.